ಒಂದು 5-6 ವರ್ಷದಿಂದ ಕುಡಿತ ಮಾಡ್ತಾಯಿದ್ದೆ. ಕುಡಿದಾಗ ನಾನು ಹೆಂಗಿರ್ತಿದ್ದೆ ಅಂತ ನನಗೆ ಅರಿವಿರ್ತಾ ಇರಲಿಲ್ಲ. ಆ ಥರ ನಾನು ಕುಡಿತಾ ಇದ್ದೆ. ಇನ್ನು ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲವರೆಗೂ ಹಂಗೆ ಕುಡಿತಾನೆ ಇರ್ತಿದ್ದೆ. ಮೈ ಮೇಲೆ ಅರಿವೇ ಇರ್ತಿರಲಿಲ್ಲ, ಆ ಥರ ಕುಡಿತಾ. ಚಿಕಿತ್ಸೆ ತುಂಬ ಚೆನ್ನಾಗಿದೆ ಸರ್. ಮನೆಯಲ್ಲಿ ಯಾವ ಥರ ನೋಡ್ಕೊತಾರೆ ಅದೇ ಥರ ನೋಡ್ಕೊತಾರೆ. ಅಲ್ಲಿ ಯೋಗ ಧ್ಯಾನ ಮಾಡಿಸೋದ್ರಿಂದ ಸ್ವಲ್ಪ ಮನಸ್ಸು ಶಾಂತಿಯಿಂದ ಇರ್ತಿತ್ತು. ಅದರಿಂದ ನನ್ನ ಮನಸ್ಸು ಪರಿವರ್ತನೆ ಆಯಿತು. ಎಲ್ಲ ದುಶ್ಚಟಗಳಿಂದ ಪರಿವರ್ತನೆ ಆಗಿ ಹೋಗಿದ್ದೆಲ್ಲ ನೋಡಿ ನಮ್ಮ ಮಗನಿಗೆ ಇಲ್ಲೇ ಬಿಟ್ಟರೆ ಚೆನ್ನಾಗಿ ಆಗ್ಬೋದು ಅಂದ್ಕೊಂಡು ಇಲ್ಲಿ ತಂದುಬಿಟ್ಟೆ. ಅವನು ಇಲ್ಲಿ ಎಲ್ಲ ಬಿಟ್ಟಿದ್ದಾನೆ. ಇಲ್ಲಿಂದ ಹೋಗಿ ಅವನಿಗೆ ಆ್ಯಕ್ಚುಲ್ ಬಸವ ಮಾರ್ಗದಿಂದ ಒಂದು ಪುನರ್ಜನ್ಮ ಸಿಕ್ಕಂಗಾಗಿದೆ. ಇಲ್ಲಿಂದ ಹೊಸ ಒಂದು ಸಮಾಜಕ್ಕೆ ಒಳ್ಳೆಯ ಇದಾಗಿ ಸತ್ಪ್ರಜೆಯಾಗಿ ಇದನ್ನು ಮಾಡ್ತಾನಂತ ನನಗೆ ಭರವಸೆ ಇದೆ ಸರ್. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ನಾನು ಬಾಗಲಕೋಟೆ ಜಿಲ್ಲಾ ಬದಾಮಿಯಿಂದ ಬಂದಿರೋದು. ನಾನು ಕನಿಷ್ಠ ಒಂದು 5-6 ವರ್ಷದಿಂದ ಕುಡಿತ ಮಾಡ್ತಾಯಿದ್ದೆ. ಕುಡಿದಾಗ ನಾನು ಹೆಂಗಿರ್ತಿದ್ದೆ ಅಂತ ನನಗೆ ಅರಿವಿರ್ತಾ ಇರಲಿಲ್ಲ. ಆ ಥರ ನಾನು ಕುಡಿತಾ ಇದ್ದೆ. ಇದಾದಮೇಲೆ ಮನೆಯಲ್ಲೇ ಎಷ್ಟೇ ಬುದ್ಧಿ ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಆವಾಗ ನಾನು ಬಸವ ಮಾರ್ಗದನ್ನು ಫೇಸ್ಬುಕ್ಕಲ್ಲಿ ನೋಡಿ ಅಲ್ಲಿ ಬಂದು ಜಾಯಿನ್ ಆದೆ. ಅಲ್ಲಿ ಯೋಗ ಧ್ಯಾನ ಮಾಡಿಸೋದ್ರಿಂದ ಸ್ವಲ್ಪ ಮನಸ್ಸು ಶಾಂತಿಯಿಂದ ಇರ್ತಿತ್ತು. ಊಟ ಆಯಿತು, ಜಿಮ್ ಆಯಿತು, ಯೋಗ ಧ್ಯಾನ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಅದರಿಂದ ನನ್ನ ಮನಸ್ಸು ಪರಿವರ್ತನೆ ಆಯಿತು. ಸುಮಾರು ನಾನು ಒಂದು ನವಂಬರಿಂದ ಇಲ್ಲಿ ಜಾಯ್ನ್ ಆಗಿದೆ. ಬಂದು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಇವಾಗ ನಾನು ಚೆನ್ನಾಗಿ ಪರಿವರ್ತನೆ ಆಗಿದ್ದೀನಿ. ಮುಂದೆ ಇದೇ ಥರ ಜೀವನ ಮಾಡ್ಬೇಕಂತ ಅನ್ಕೊಂಡು. ನಾನು ಬಾಲ್ಯದಾಗೆಲ್ಲ ನಾನು ಚೆನ್ನಾಗಿ ಓದ್ತಿದ್ದೆ, ಚೆನ್ನಾಗಿ ಎಲ್ಲ ಇದು ಮಾಡ್ತಿದ್ದೆ. ಯಾವಾಗ ನಾನು ಕಾಲೇಜಿಗೆ ಜಾಯ್ನ್ ಆದೆ ಆವಾಗ ಸ್ನೇಹಿತರ ಇದರಿಂದಾಗಿ ನಾನು ಕುಡಿಯೋದನ್ನು ಕಲ್ತ್ಕೊಂಡೆ. ಆವಾಗಿಂದ ಹಂಗೆ ಮೋಜಿಗಂತ ಕುಡಿದಿದ್ದು ಅದೇ ಕಂಟಿನ್ಯೂ ಆಗಿ ಇದಾಗಿ ನಾನು ಒಂದು ಪೂರ್ತಿ ಕುಡಿಯೋ ಹಂತಕ್ಕೆ ಬಂದುಬಿಟ್ಟೆ. ನಾನು ಒಬ್ಬೊಬ್ಬನೇ ಕುಡಿಯೋ ಹಂತಕ್ಕೆ ಬಂದುಬಿಟ್ಟೆ. ಅಂದರೆ ನಾನು ಕೆಲಸ ಇದ್ದಾಗ ಕುಡಿತಿರಲಿಲ್ಲ ಸರ್. ನಾವು ಹಿಂಗೆ ಫ್ರೆಂಡ್ಸ್ ಅಂತ ಹೊರಗಡೆ ಹೋದಾಗ ಅವಾಗೇ ಸ್ಟಾರ್ಟ್ ಮಾಡೋದು. ಅವಾಗೇ ಸ್ಟಾರ್ಟ್ ಆಯಿತು. ಅದು ಯಾವಾಗ ವಿಪರೀತ ಆಯಿತು, ನಾವು ಒಬ್ಬೊಬ್ಬನೇ ಹೋಗಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ಸರ್. ಅಂದರೆ ನಾನು ಯಾವ ಥರ ಕುಡಿತಾ ಇದ್ದೀನಿ, ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲವರೆಗೂ ಹಂಗೆ ಕುಡಿತಾನೆ ಇರ್ತಿದ್ದೆ. ನನಗೆ ಮೈ ಮೇಲೆ ಅರಿವೇ ಇರ್ತಿರಲಿಲ್ಲ, ಆ ಥರ ಕುಡಿತಾಯಿದ್ದೆ. ಮನೇಲಿ ತಂದೆ ತಾಯಿ ಹೇಳ್ತಾ ಇದ್ದೆ ಸರ್, ಆದರೂ ನಾನು ಕೇಳ್ತಾ ಇರಲಿಲ್ಲ. ಯಾಕಂದರೆ ಯಾವಾಗಲೂ ಅಮಲಿನಲ್ಲೇ ಇರ್ತಾಯಿದ್ದೆ ನಾನು. ಅವ್ರು ಹೇಳೋದು ನಾನು ಅರ್ಥ ಮಾಡ್ಕೊತಿರ್ಲಿಲ್ಲ. ನಾವು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಕೆಲವೊಬ್ಬರು ಅವ್ರ ಜೀವನ ಪರಿವರ್ತನೆ ಆದದನ್ನು ಹೇಳ್ತಾ ಇದ್ರಲ್ಲ, ಅದನ್ನು ನೋಡಿ ನನಗೆ ಮನಸ್ಸಿಗೆ ಬಂತು ಬಸವ ಮಾರ್ಗಕ್ಕೆ ಹೋಗಿ ಜಾಯ್ನ್ ಆಗ್ಬೇಕಂತ. ಅವಾಗ ನಾನು ಬಂದು ಬಸವ ಮಾರ್ಗಕ್ಕೆ ಜಾಯ್ನ್. ಇಲ್ಲಿ ಬಂದ ಮೇಲೆ ಏನಾಯ್ತು? ಇಲ್ಲಿ ಬಂದು ಎಲ್ಲ ಧ್ಯಾನ ಯೋಗ ಎಲ್ಲ ಮಾಡ್ತಿರೋದ್ರಿಂದ ಮನಸ್ಸು ಸ್ವಲ್ಪ ಶಾಂತಿ ಆಯಿತು. ಕುಡಿತದ ಕಡೆ ನಮಗೆ ಗಮನ ಹೋಗಲಿಲ್ಲ. ಚಿಕಿತ್ಸೆ ಹೇಗಿದೆ ಇಲ್ಲಿ? ಚಿಕಿತ್ಸೆ ತುಂಬ ಚೆನ್ನಾಗಿದೆ ಸರ್. ಮನೆಯಲ್ಲಿ ಯಾವ ಥರ ನೋಡ್ಕೊತಾರೆ ಅದೇ ಥರ ನೋಡ್ಕೊತಾರೆ. ಬೆಳಗ್ಗೆಯಿಂದ ಏನೇನು ರೂಟೀನ್ ಇರುತ್ತೆ ಅಪ್ ಟು ನೈಟ್ ತನಕ? ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಿಸ್ತಾರೆ ಸರ್. ಧ್ಯಾನ ಆದಮೇಲೆ ಸ್ನಾನ ಗೀನ ಮಾಡ್ಕೊಂಡ್ಬಿಟ್ಟು ತಿಂಡಿ ಮಾಡೋದು. ತಿಂಡಿ ಆದಮೇಲೆ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಆದಮೇಲೆ ಊಟ ಆದಮೇಲೆ ಒಂದು ರೆಸ್ಟ್ ಅವರ್ಸ್ ಇರುತ್ತೆ. ರೆಸ್ಟ್ ಅವರ್ಸ್ ಆದಮೇಲೆ ಮತ್ತೆ ಸಾಯಂಕಾಲ ಧ್ಯಾನ, ಆಟ ಆಡಿಸೋದು ಅದು ಮಾಡ್ತಾರೆ. ಮೀಟಿಂಗ್ ಆಮೇಲೆ 5:30ಗೆ ಮೀಟಿಂಗ್ ಇರುತ್ತೆ. 5:30ರಿಂದ 6:30ವರೆಗೂ. ಆಮೇಲೆ 6:30ರಿಂದ ಅರ್ಧ ಗಂಟೆ ಒಂದು ಸ್ವಲ್ಪ ರೆಸ್ಟು. ಆಮೇಲೆ 7 ಗಂಟೆಗೆ ಊಟ ಸರ್. 7ರಿಂದ 8 ಗಂಟೆ ಊಟ. ಆಮೇಲೆ ಸ್ವಲ್ಪ ಮನೋರಂಜನೆ ಅಂತ ಟಿ ವಿ ಅದನ್ನು ಆನ್ ಮಾಡ್ಕೊಂಡು 10 ಗಂಟೆ. ಆಮೇಲೆ ಯೋಗ ಯಾವಾಗ ಮಾಡ್ತೀರಿ? ಬೆಳಿಗ್ಗೆ 6 ಗಂಟೆಯಿಂದ 6 ಗಂಟೆಯಿಂದ 7 ಗಂಟೆ. ಈಗ ಇಲ್ಲಿ ಬಂದ ಮೇಲೆ ಮನ ಪರಿವರ್ತನೆ ಆಗಿದೆಯಾ? ಹಾಂ, ಆಗಿದೆ. ಮುಂದೆ ಹೋಗಿ ಮನೆಯಲ್ಲಿ ಚೆನ್ನಾಗಿ ಜೀವನ ಮಾಡಬೇಕು, ಕೆಲಸ ಮಾಡಿಕೊಂಡು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಇವಾಗ ನಮ್ಮ ತಂದೆ ತಾಯಿ ಕಷ್ಟ ನೋಡಿ ನಾನು ಇಲ್ಲಿಂದ ಹೋದ್ಮೇಲೆ ಚೆನ್ನಾಗಿ ಕೆಲಸ ಮಾಡಿ ಸಾಕಬೇಕು ಸರ್. ನಾನೇ ಸಾಕಬೇಕು. ಮೊದಲು ನಮ್ಮ ಅಣ್ಣ ಇದ್ದ, ಅವನು ಕ್ಯಾನ್ಸರ್ ಕಾರಣ ಅಂತಲೇ ತೀರೋದ. ನಮ್ಮ ತಂಗಿಗೂ ಮದುವೆ ಆಯಿತು. ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ. ಈಗ ನಾನೇ ಮುಂದೆ ಅವ್ರನ್ನ ನೋಡ್ಕೋಬೇಕು. ಸ್ವಂತ ಊರು ಬಾದಾಮಿ, ಬಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೆ 1984ರಿಂದ. ಕೆಲವು ಕಾರಣಾಂತರಗಳಿಂದ 2010ರಲ್ಲಿ ನಾನು ಕೆಲಸ ಕಳ್ಕೊಂಡೆ. ಆಮೇಲೆ ಜೀವನ ಸಾಗಿಸಲಿಕ್ಕೆ ಬಾದಾಮಿಯಲ್ಲಿ ಏನೋ ಒಂದು ಹಾಲಿಂದ ಏಜೆನ್ಸಿ ಮತ್ತು ಮಿನರಲ್ ವಾಟರ್ ಏಜೆನ್ಸಿ ತೊಗೊಂಡಿದ್ದೆ. ಅದರಿಂದ ನಮ್ಮ ಮಕ್ಕಳನ್ನೆಲ್ಲ ಓದಿಸಿದೆ. ಡಿಪ್ಲೊಮಾ ಮೆಕ್ಯಾನಿಕಲ್ಲು. ಮಗಳನ್ನ ಇಂಜಿನಿಯರಿಂಗ್ ಮಾಡಿಸಿದೆ. ಆಮೇಲೆ ಇಬ್ಬರು ಗಂಡ್ಮಕ್ಳು, ಒಬ್ಬ ಮಗಳು. ಇಬ್ಬರು ದೊಡ್ಡ ಗಂಡ್ಮಕ್ಳು, ಇಬ್ಬರು ಡಿಪ್ಲೊಮಾ ಮೆಕ್ಯಾನಿಕಲ್. ಇಬ್ಬರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾಯಿದ್ರು. ಈಗ 1.5 ವರ್ಷದಿಂದ ನನ್ನ ದೊಡ್ಡ ಮಗನಿಗೆ ಆರಾಮಿಲ್ದಂಗಾಗಿ ಅವನಿಗೆ ಹುಬ್ಬಳ್ಳಿಯಲ್ಲಿ ಅಡ್ಮಿಟ್ ಮಾಡಿದ್ದೆ. ಅವ್ನು ಡಾಕ್ಟ್ರು ಕ್ಯಾನ್ಸರ್ ಅಂತ ಹೇಳಿದರು. ಅಲ್ಲಿಂದ ನಾನು ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತೇಳಿ ಬೆಂಗಳೂರಿಗೆ ಬಂದೆ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬರೋ ಕಾರಣನೇ ನನ್ನ ದೊಡ್ಡ ಮಗನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಅಂತ.
ಆಮೇಲೆ ಒಂದು ವರ್ಷದಿಂದ ಅವನು ಹಾರ್ಟ್ ಅಟ್ಯಾಕಾಗಿ ತೀರ್ಕೊಂಡ. ನಮ್ಮ ದೊಡ್ಡ ಮಗ ತೀರ್ಕೊಂಬಿಟ್ಟ ಸರ್. ಅವನು ಡಿಸೆಂಬರ್ 2024. ಆಮೇಲೆ ನನಗಿದ್ದಿದ್ದೆ ನನ್ನ ಸಣ್ಣ ಮಗ ನನ್ನ ಭವಿಷ್ಯಕ್ಕೆ. ಅವನು ಕಾರಣಾಂತರದಿಂದ ಕುಡಿಯೋ ದುಶ್ಚಟದಿಂದ 6 ವರ್ಷದಿಂದ ದುಶ್ಚಟಕ್ಕೆ ಬಲಿಯಾಗಿ ಅವನಿಗೆ ತಿಳಿಲಾರ್ದೋ ಏನೋ ತಪ್ಪು ಮಾಡಿದ. ಅವನು ಬಿಡಿಸ್ಬೇಕಂತೇಳಿ ನಾನು ಗದಗಿನಲ್ಲಿ ಒಂದು ಸಲ ಬೆಂಕಿದ ಕಟ್ಟೆ ಅಂತಿದೆ, ಅಲ್ಲಿ ಪ್ರಯತ್ನ ಮಾಡಿದೆ. ಅಲ್ಲಿ ಅದು ಸರಿ ಅನಿಸಲಿಲ್ಲ. ಆಮೇಲೆ ಧರ್ಮಸ್ಥಳ ಸಂಸ್ಥೆ ಉಜಿರೆಯಲ್ಲಿ ಬಿಟ್ಟೆ. ಅಲ್ಲಿ ಒಂದು 2 ಸಲ ಬಿಟ್ಟಿದ್ದೆ. ಅವನು ಅಲ್ಲಿ ಒಂದು ವಾರ ಇದ್ದ ಕಾರಣ ಅವನಿಗೇನು ಇದಾಗಲಿಲ್ಲ ಏನು. ಮತ್ತು ವಾಪಸ್ ಬಂದು ಇದನ್ನು ಮಾಡ್ತಾಯಿದ್ದ. ಕೆಲವೊಂದು ಯೂಟ್ಯೂಬು ಮತ್ತು ಫೇಸ್ಬುಕ್ನಲ್ಲಿ ಬಸವ ಮಾರ್ಗದ ಬಗ್ಗೆ ನೋಡಿದೆ. ಕೆಲವೊಬ್ರು ಇಲ್ಲಿ ಬಂದು ತಮ್ಮ ಎಲ್ಲ ದುಶ್ಚಟಗಳಿಂದ ಪರಿವರ್ತನೆ ಆಗಿ ಹೋಗಿದ್ದೆಲ್ಲ ನೋಡಿ ನನ್ನ ಮಗನಿಗೆ ಇಲ್ಲೇ ಬಿಟ್ಟರೆ ಚೆನ್ನಾಗಿ ಆಗ್ಬೋದು ಅಂದ್ಕೊಂಡು ಬಸವ ಮಾರ್ಗಕ್ಕೆ ಅವನ್ನ ಹೋದ ವರ್ಷ ನವಂಬರ್ದಲ್ಲಿ ಇಲ್ಲಿ ತಂದುಬಿಟ್ಟೆ. ಈಗ ಅವನ್ನೆಲ್ಲ ಸುಧಾರಿಸೋಣ. ನಮ್ಮ ತಾಯಿಗೆ ಆರಾಮಿಲ್ಲ, 86 ವರ್ಷ. ಈಗ ಮನೇಲಿ ನೋಡ್ಕೊಳಕ್ಕೆ, ನಮ್ಮ ತಾಯಿಗೆ ನೋಡ್ಕೊಳಕ್ಕೆ ನನಗೊಬ್ಬನಿಗೆ ಅನಾನುಕೂಲ ಆಗುತ್ತೆ ಅಂದ್ಕೊಂಡು ಅವನು ಕರ್ಕೊಂಡು ಹೋಗ್ಬೇಕು, ಎಲ್ಲ ಚೆನ್ನಾಗಾಗಿರ್ತಾನೆ ಏನೋ ಅಂತಂದು ಅದಕ್ಕೆ ಇವತ್ತೆಲ್ಲ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಇಲ್ಲಿ ಎಲ್ಲ ಬಿಟ್ಟಿದ್ದಾನೆ. ಇಲ್ಲಿಂದ ಹೋಗಿ ಅವನಿಗೆ ಆ್ಯಕ್ಚುಲ್ ಬಸವ ಮಾರ್ಗದಿಂದ ಒಂದು ಪುನರ್ಜನ್ಮ ಸಿಕ್ಕಂಗಾಗಿದೆ. ಇದರ ಸಂಸ್ಥಾಪಕರು ಬಸವ ಮಾರ್ಗ ಬಸವಣ್ಣವರು. ಒಳ್ಳೆ ಇದರಿಂದ ಇದನ್ನು ಬಸವ ಮಾರ್ಗ ಅಂತೇಳಿ ಒಂದು ಫೌಂಡೇಶನ್ ಮಾಡಿ ಈ ಮಧ್ಯವರ್ಜನ ಕೆಲವು ದುಶ್ಚಟ ಬಿಡಿಸ್ಲಿಕ್ಕೆ ಎಲ್ಲ ಯುವಕರಿಗೆ ಆಯಿತು ಎಲ್ಲ ಇದನ್ನು ಮಾಡ್ತಾಯಿದ್ದಾರೆ. ಒಳ್ಳೆ ಸಂಸ್ಥೆ ಒಳ್ಳೆ ಚೆನ್ನಾಗಿದೆ ಇದೆ. ಹೀಗಾಗಿ ಅವ್ರಿಗೂ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟಂಗಾಗಿದೆ ಅವ್ರಿಗೆ. ನನ್ನ 2ನೇ ಮಗನ ನವಂಬರ್ 2009ರಲ್ಲಿ ಅವನಿಗೆ ಕುಡಿಯೋದು ನೋಡಿ ಅವನು ಎಲ್ಲಿ ನನ್ನ ಕೈ ತಪ್ತಾನೆ ಅವನು ಆರೋಗ್ಯ ಇದಾಗಿ ಇವನು ಉಳಿತಾನೆ ಎಲ್ಲ ದೊಡ್ಡ ಮಗನೊಬ್ಬನು ಕಳ್ಕೊಂಡು ಅಂದ್ಕೊಂಡು ಬಸವ ಮಾರ್ಗಕ್ಕೆ ಸೇರಿಸಿದೆ. ಈಗ ಎಲ್ಲ ಬಿಟ್ಟಿದ್ದಾನೆ ಅವನು. ಇಲ್ಲಿಂದ ಒಂದು ಸಮಾಜಕ್ಕೆ ಒಳ್ಳೆಯ ಇದಾಗಿ ಸತ್ಪ್ರಜೆಯಾಗಿ ಇದನ್ನು ಮಾಡ್ತಾನಂತ ನನಗೆ ಭರವಸೆ ಇದೆ ಸರ್. ಈಗಿನ ಯುವ ಜನಾಂಗ ನಾನು ನೋಡ್ತಾ ಇದ್ದಂಗೆ ಹೊರಗಡೆ ಎಲ್ಲ 16-17 ವರ್ಷದಿಂದ ಕುಡಿಲಿಕ್ಕೆ ಇದು ಮಾಡ್ತಾರೆ. ನಾನು ಹೊರಗಡೆ ಅಡ್ಡಾಡ ಮುಂದೆ ಸಾಕಷ್ಟು ಜನ ನೋಡ್ತೀನಿ. ಬಿಡ್ಬೇಕಂತೇಳಿ ಯಾರಿಗೊಂದು ಮನಸ್ಸಿಗೆ ಬರುತ್ತೆ ಅವ್ರು ದಯವಿಟ್ಟು ಬಸವ ಮಾರ್ಗಕ್ಕೆ ಬರ್ರಿ. ಒಳ್ಳೆಯ ಚಿಕಿತ್ಸೆ ಎಲ್ಲ ಇದೆ. ಬಂದು ನೀವು ಅದನ್ನೆಲ್ಲ ಬಿಟ್ಟು ನಿಮ್ಮ ಮನೆಗೆ ಒಳ್ಳೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ ಒಂದು ಇದಕ್ಕೆ ಸೇವೆಗೆ ಮಾಡಿರಿ ಅಂತ ಇವತ್ತು ನನ್ನ ಮಗನಿಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ಬಂದೆ. ಬಸವ ಮಾರ್ಗದ ಎಲ್ಲ ಇದನ್ನು ವೀಕ್ಷಣೆ ಮಾಡಿದೆ. ಇಲ್ಲಿ ಯೋಗ ಹಾಲ್ ಆಯಿತು, ಕಿಚನ್ ಆಯಿತು, ಅವ್ರು ಉಳ್ಕೊಂಡಿಕ್ಕೆ ವ್ಯವಸ್ಥೆ, ಬಾತ್ರೂಮು, ಆಮೇಲೆ ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಯಾರಿಗಾದರೂ ನಿಮ್ಮಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದರೆ ದಯವಿಟ್ಟು ಆ ಬಸವ ಮಾರ್ಗದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರಿಗೂ ತಂದು ಇಲ್ಲಿ ಸೇರಿಸಿ ಅವ್ರನ್ನ ಸತ್ಪ್ರಜೆನಾಗಿ ಮಾಡ್ಬೇಕು ಅಂದ್ಕೊಂಡು ಇದು ಮಾಡ್ತೀನಿ.